ನಮಸ್ಕಾರ. ನನ್ನೆಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಒಂದು ಗುರುವಾಣಿ ಮಾಡೋಣ. ಇವತ್ತು ಏನು ಹೇಳ್ತಾರೆ ಗುರುಗಳು, ಎಲ್ಲಿ ಸಿಕ್ಕಾಕೊಂಡಿವಿ, ಏನು ಮಾಡ್ತಾಯಿದ್ದೀವಿ ನೋಡೋಣ. ಸ್ವಲ್ಪ ಚೆಕಪ್ ಮಾಡ್ಕೊಬೇಕಲ್ಲ, ನಮ್ಮನ್ನು ನಾವು ಅವಲೋಕನ ಮಾಡ್ಕೊತಾ ಇರ್ಬೇಕಲ್ಲ. ಯಾವಾಗ್ಲೂ ಏನೇನೋ ಮಿಸ್ಟೇಕ್ ಮಾಡ್ತಿರ್ತೀವಿ, ಸಿಕ್ಕಾಕೊಂಡಿರ್ತೀವಿ. ಧೂಳು ಮನೆ ಅಂದಮೇಲೆ ಕಸ ಬೀಳ್ತಾ ಇರ್ತದಲ್ಲ, ಹಾಗೆ ನಾವು ಮನಸ್ಸು ಇರ್ತದೆ, ಮನಸ್ಸಿನ ಮೇಲೆ ಧೂಳು ಬೀಳ್ತಾನೆ ಇರ್ತದೆ. ಆ ಕೌದಿ ಹಾಕ್ಕೊಂಡಿರ್ತಾನೆ ಇರ್ತೀವಿ, ಏನಾರು ಒಂದು ಗದ್ದಲಲ್ಲಿ ಸಿಕ್ಕಾಕೊಂಡೇ ಬಿದ್ದಿರ್ತೀವಿ ಅನ್ನತ್ತಾ. ಜಯ ಹೋ ಪತ್ರಿಜಿ ಅಂತ ಹೇಳ್ತಾ ಒಂದು ಪತ್ರಿಜಿ ಗುರುಗಳು ಏನು ತಿಳಿಸ್ತಾರಂತ ನೋಡೋಣ. ಹೇಗಿರ್ಬೇಕು ನಾವು ಅಂತ ಏನು ತಿಳಿಸ್ತಾರೆ ನೋಡೋಣ. ಒಂದು ಸ್ವಲ್ಪ ತೆಗಿತೀನಿ ಮ್ಯಾಜಿಕ್ ಬುಕ್ಕಿಂದ. ಅದ್ಭುತವಾದ ಬುಕ್ ಇದು. ನಮ್ಗೇನು ಬೇಕಾಗಿರ್ತದೆ ಅದನ್ನೇ ಗುರುಗಳು ಕೊಡೋದು. ಹೀಗೆ ಮಾಡೋಣ. ಮನಸ್ಸು ಯಾವ ನೋಡಿಟ್ಟಿರೋದು ಬೇಡ, ನಾವು ನೋಡಿಟ್ಟಿರಲ್ಲ ನಾನು ಯಾವಾಗಲೂ. ಹೀಗೆ ಒಂದು ತೆಗಿತೀನಿ, ಯಾವ ಮನಸ್ಸು ಬರ್ತದೆ ನೋಡೋಣ ಅಂತ ಹಿಂಗೆ ತೆಗಿತೀನಿ. ಯಾವುದೋ ಮನಸ್ಸು ಬಂದಂಗೆ ತೆಗಿತೀನಿ, ಅದನ್ನು ಓದ್ತೀನಿ ಅಷ್ಟೇ. ಅದು ನಮಗೆ ಆಗಿರ್ತೈತಿ ಅಂತ ಹೇಳಕ್ಕೆ. ಅದ್ಭುತವಾಗಿರ್ತೈತೆ, ಅದು ನಮಗೆ ಆಗಿರ್ತೈತಿ. ನಾವು ಅವರು ಕಲಿತುಕೊಂಡಿದ್ದು ಆದ ಮೇಲೆ ಇರುವುದು ಏನು ಇದು ನೋಡೋಣ. ನಾವು ಅವರು ಕಲಿತುಕೊಂಡಿದ್ದು ಆದ ಮೇಲೆ ಇರುವವರು ಇರುತ್ತಾರೆ, ಹೋಗುವವರು ಹೋಗುತ್ತಾರೆ. ಏನೋ ಒಂದು ಕಾರಣವನ್ನು ಹುಡುಕಿಕೊಂಡು ಯಾವುದಕ್ಕೂ ಚಿಂತಿಸುವ ಕೆಲಸವಿಲ್ಲ. ಇರುವವರು ಆನಂದವಾಗಿರುವುದೇ ಮುಖ್ಯ ಅಷ್ಟೆ. ಭಾಳ ಅದ್ಭುತ ಐತಿ. ನಾವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂತೀವಲ್ಲ, ಅವರು ಇದ್ದವ್ರು ಇದ್ದಿರ್ತಾರೆ, ಹೋಗೋರು ಹೋಗ್ತಾರೆ. ನಾವು ಮಾತ್ರ ಯಾರೂ ಕಾರಣ ಹುಡುಕಿಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಏನೋ ಅಂತ ನೋಡೋಣ, ಇನ್ನೂ ವಿಶ್ಲೇಷಣೆ ಮಾಡೋಣ. ವಿಶ್ಲೇಷಣೆ ಏನದ, ಅದರ ಭಾವಾರ್ಥ ಎಲ್ಲ ನೋಡೋಣ. ನಾವು ಅವರು ಅಂತ ಕಲಿತುಕೊಂಡಿದ್ದು ಆದ ಮೇಲೆ ಇರುವವರು ಇರುತ್ತಾರೆ, ಹೋಗುವವರು ಹೋಗುತ್ತಾರೆ. ನಾವು ಅವರು ಕಲ್ಕೊಂಡಂತ ಏನು ಹೇಳ್ತಾರೆ, ಈ ಪ್ರಪಂಚದಲ್ಲಿ ನಾವು ಎಷ್ಟೋ ಜನ ಸ್ನೇಹಿತರು, ಬಂಧುಗಳು ಅಥವಾ ಕುಟುಂಬ ಸದಸ್ಯರೊಂದಿಗೆ ಜೀವನ ಪ್ರಯಾಣವನ್ನು ಸಾಗಿಸುತ್ತಾ ಇರುತ್ತೇವೆ. ಅದು ಸತ್ಯ. ಈ ಪ್ರಪಂಚದ ಮೇಲೆ ಎಲ್ಲರ ಜೊತೆ ಮಿಂಗಲಾಗಿರಲೇಬೇಕು. ಪ್ರಪಂಚದಾಗ ಇದ್ದ ಮೇಲೆ ಗಂಡ ಮನೆ ಮಕ್ಕಳು ಸಂಸಾರ, ಬಂಧು ಬಾಂಧವರು, ಸ್ನೇಹಿತರು ಎಲ್ಲರ ಜೊತೆ ಇರ್ತಾ ಜೀವನ ಕಳೀತಾ ಇರ್ತೀವಿ ಅಲ್ಲ. ಇದರಲ್ಲಿ ಎಷ್ಟೋ ಜನ ನಮಗೆ ತುಂಬ ಇಷ್ಟವಾದವರು ಇರುತ್ತಾರೆ. ಕೆಲವೊಮ್ಮೆ ಅವರು ಜೀವನ ಪೂರ್ತಿ ನಮ್ಮ ಜೊತೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಅನಿಸುತ್ತಿರುತ್ತದೆ. ಮತ್ತು ಚಲೋ ಇದ್ದವರು ಚೆನ್ನಾಗಿ ನಮ್ಮ ಜೊತೆ ಇದ್ರೆ ಚಂದ ಅನ್ಸಲ್ಲ, ಚಲೋ ಅನ್ನಿಸ್ತಿರ್ತೈತಿ. ಆದ್ರೆ ಏನಾಗ್ತದೆ, ಅವರು ನಮ್ಮ ಜೊತೆ ಇರಲೇಬೇಕು. ಹೀಗೇ ಇರ್ತೀವಂತ ನಾವು ಅಂದ್ಕೊಂಡಿರ್ತೇವೆ. ಹೀಗೆ ಇರಬೇಕು ಅಂತ ಆಸೆನವಾಗಿರ್ತದೆ ನಮ್ಗೆ. ಭಾಳ ಚೆನ್ನಾಗಿರ್ತದೆ ಅಂತ ಅನ್ನಿಸ್ತದೆ. ಮಕ್ಕಳು ಮನೆ ನೋಡ್ರಿ, ಈಗ ಒಂದು ಸಣ್ಣ ಉದಾಹರಣೆ. ಈ ಮಕ್ಕಳು ಇವಾಗ ಚೆನ್ನಾಗದಾರ, ನಮ್ಮ ಜೋಡಿ ಅದಾರ. ಹೀಗೆ ಇರಬೇಕಪ್ಪ ಅಂತಂದ್ರೆ ಹೆಣ್ಣು ಮಕ್ಳು ಅದಾರ, ಹೀಗೆ ಇರಬೇಕು. ಗಂಡಸು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಹೀಗೆ ಇರಬೇಕು. ಭಾಳ ಚೆನ್ನಾಗಿರ್ತೀವಿ ಮನೇಲಿ ಸಂಸಾರದಲ್ಲಿ. ನಾನು ಹೀಗೆ ಇರಬೇಕು. ನಮ್ಮ ಮಕ್ಕಳು ಹೆಣ್ಣು ಮಕ್ಳು ಅದಾರ, ಮದುವೆ ಮಾಡಿಕೊಡ್ಬೇಕು, ಹೋಗ್ತಾರೆ. ಅವ್ರು ಇನ್ನೊಬ್ಬರು ಮನೆ ಬೆಳಗಬೇಕಾಗೈತಿ, ನಾವು ಕಳಿಸ್ಕೊಡ್ಲೇಬೇಕಾಗ್ತದೆ. ಅನಿವಾರ್ಯ ಆಗಿಬಿಡ್ತದೆ. ಆಗ ನಾವು ಒಪ್ಕೋಬೇಕಾಗ್ತದಲ್ಲಿ. ಆಗ ಅವ್ರು ನಮಗೆ ಬಿಟ್ಟು ಹೋಗ್ಬೇಕಾದಾಗ ನಾವು ಹೀಗೆ ಇರಬೇಕಂದ್ರೆ ಆಗೋದಿಲ್ಲ. ಅದು ನಾವು ಕಳಿಸ್ಲೇಬೇಕು. ಅವ್ರು ಇನ್ನೊಂದು ಮನೆಯ ಬೆಳಗಲೇಬೇಕು. ಅದೇ ಚಂದದಾರ ಚಲೋ ಅದ ಇರ್ಲಿಕ್ಕಾಗ್ತದನು? ಇಲ್ಲ. ಇಷ್ಟವಾದ ಇರುತ್ತಾರೆ. ಕೆಲವೊಮ್ಮೆ ಅವರು ಜೀವನ ಪೂರ್ತಿ ನಮ್ಮ ಜೊತೆ ಎಂದು ಅನಿಸುತ್ತದೆ. ಅವರು ಜೊತೆಗಿದ್ದರೆ ಜೀವನ ಹೇಗಿದ್ದರೂ ಹಾಯಾಗಿ ಆನಂದವಾಗಿ ನಡೆಸಬಹುದು ಎಂದು ಅನಿಸುತ್ತಾ ಇರ್ತದೆ. ಹೇಗಿದ್ದರೂ ಕೂಡ ಅವ್ರ ಜೊತೆ ನಾವು ಚೆನ್ನಾಗಿದ್ದೀವಿ ಬಿಡಪ್ಪ, ನಾವು ಹೀಗೆ ಇದ್ದಿರಬೇಕು ಅಂತ ಅನಿಸ್ಬಿಡ್ತೈತೆ. ಯಾರನ್ನು ನಾವು ಹೇಗೆ ಭಾವಿಸಿರುತ್ತೇವೋ ಅಥವಾ ಬೇಕೆಂದುಕೊಂಡಿರುತ್ತೇವೋ ಅವರು ಕೆಲವೊಮ್ಮೆ ಯಾವುದೋ ಒಂದು ಕಾರಣದಿಂದ ನಮ್ಮಿಂದ ದೂರ ಹೊರಟು ಹೋಗುತ್ತಿರುತ್ತಾರೆ. ಇದು ನಿಜ. ಇದು ಪ್ರಪಂಚದಲ್ಲಿ ನಡಿಲೇಬೇಕಾಗಿದೆ. ಪ್ರಕೃತಿಯ ನಿಯಮವಾಗಿ ನಡೀತಾ ಇರ್ತದೆ. ಅವ್ರು ಹೋಗ್ತಾನೆ ಇರ್ತಾರೆ, ಬರ್ತಾರೆ. ನಾನು ಮಾತ್ರ ಹೆಂಗೆ ತೊಗೋಬೇಕಂದ್ರೆ, ಪ್ರಯಾಣ ಈ ಬೋಗಿಲಿ ಮೊದಲು ಗಂಡ ಹತ್ತತಾನ, ಮೊದಲು ಹೊಟ್ಟೆ ತಾಯಿ ತಂದಿಂದ ಬರ್ತೀವಿ, ಆಮೇಲೆ ಗಂಡ ಬರ್ತಾನೆ, ಆಮೇಲೆ ಮಕ್ಕಳು ಬರ್ತಾರೆ, ಆಮೇಲೆ ಸೊಸೆಯಂದ್ರು ಬರ್ತಾರೆ, ಹಳೆಯಂದ್ರು ಬರ್ತಾರೆ. ಎಲ್ಲರೂ ಆ ಬೋಗಿಲ ಏನೋ ಆ ಟ್ರೈನಲ್ಲಿ ಹತ್ಕೊಂಡ್ಬಿಡ್ತೀವಿ. ಇಷ್ಟು ಚೆನ್ನಾಗಿ ನಡೆದದ ನೋಡಪ್ಪ, ಅದೇ ಗಂಡ ಮಕ್ಕಳು ನಾವು ಚೆನ್ನಾಗಿರ್ತದೆ, ಚೆನ್ನಾಗಿ ನಡೆದಪ್ಪ ಅಂತೀವಿ. ಆಮೇಲೆ ಏನಾಗ್ತದೆ, ಮಕ್ಕಳು ದೊಡ್ಡವ್ರು ಆಗ್ತಾರೆ. ಒಬ್ಬರು ಮದುವೆ ಮಾಡ್ಕೊಂಡು ಮಕ್ಕಳು ಕಳಿಸ್ತೀವಿ. ಗಂಡ ಮನೆಗೆ ಸೊಸೆಯಂದ್ರು ಬರ್ತಾರೆ. ಮತ್ತು ಇದೇ ಹಾಗೆ ವೃದ್ಧಾಪ್ಯ ಆಗ್ತದೆ. ಆಮೇಲೆ ಒಮ್ಮೆ ಒಂದೊಂದು ಬೋಗಿಂದ ಒಬ್ರೊಬ್ರು ಇಳಿದು ಹೋದಾಗೇ ಮತ್ತು ನಮ್ಗೆ ಸಾವು ಸಮೀಪಿಸ್ತೈತಿ. ಒಬ್ರು ಗಂಡ ಹೋಗ್ತಾರೆ, ಒಬ್ರು ಹೆಂಡತಿ ಹೋಗ್ತಾರೆ, ಮುಂದೆ ಹೋಗ್ತಾರೆ, ಹೀಗೆ ಹೋಗ್ತಾರೆ. ಅವ್ರು ನಮ್ಮಿಂದ ಆಗಲಿ ಹೋಗ್ತಾ ಇರ್ತಾರೆ ಅಲ್ಲ, ಹೋಗ್ತಾರೆ. ಅದು ಸಾವಿನಿಂದ ಆಗಿರಬಹುದು, ಅಥವಾ ಜಗಳದಿಂದ ಆಗಿರಬಹುದು, ಅಥವಾ ಬೇರೆ ಊರಿಗೆ ಹೋಗುವ ಕಾರಣದಿಂದ ಆದರೂ ಆಗಿರಬಹುದು.
ನೋಡಿರಿ ನಾ ಏನು ಹೇಳ್ತಾರೆ ಅವರು, ಸಾವಾದರೂ ಆಗ್ಬೋದು, ಮತ್ತು ಜಗಳ ಆಡಿಬಿಟ್ಟಾದರೂ ದೂರ ಜಗಳ ಈ ಅತ್ತೆ ಮನೆ ಸೊಸೆಗಳೆಲ್ಲ ನಾವು ಜಗಳ ಆಡಿ ಹೋಗೋದ್ರು ಆಗ್ಬೋದು, ಅಥವಾ ಬೇರೆ ಊರಿಗೆ ನೌಕರಿಯಿಂದ ಹೊರಟು ಹೋಗುವ ಅದರಿಂದಾದರೂ ಆಗಿರ್ಬೋದು. ಯಾವುದೋ ಒಂದು ಕಾರಣದಿಂದ ದೂರ ಆಗುತ್ತಾ ಇರುತ್ತಾರೆ. ಆ ಪರಿಸ್ಥಿತಿಯನ್ನು ನಾವು ಜೀರ್ಣ ಮಾಡಿಕೊಳ್ಳಲಿಕ್ಕಾಗದೆ ತುಂಬ ಕಷ್ಟಪಡುತ್ತಿರ್ತೇವೆ. ಏಕೆ ದೂರವಾದರೂ ತಿಳಿಯದೆ ಮಾನಸಿಕ ಕ್ಷೋಭೆಯನ್ನು ಅನುಭವಿಸುತ್ತಾ ಇರುತ್ತೆ. ಅದೇ ಹೇಳಿದ್ನಲ್ಲ ರೀ, ಒಬ್ಬ ಸಾವಿನಿಂದಾದ್ರೆ ಹೋಗೋದು, ಮತ್ತು ಮಕ್ಳು ಮನೆ ಮದುವೆ ಮಾಡಿ ಕೊಡ್ತೀವಿ, ಸೊಸೆ ಅಂದ್ರೆ ಬರ್ತಾರೆ, ಸೊಸೆ ಬಂದು ಮನೆ ಬೇರೆ ಆಗ್ತಾವೆ, ಜಗಳ ಆಗಿ ದೂರ ಹೋಗ್ತೀವಿ. ಇದನ್ನೆಲ್ಲ ನಾವು ಹೀಗೆ ಇರಬೇಕು, ಚೆನ್ನಾಗಿರ್ಬೇಕು ಅಂತ ಮೊದಲು ಅಂದ್ಕೊಂಡಿರ್ತೀವಲ್ಲ, ಅದು ಆಗದಿದ್ದರೆ ಏನಾಗ್ತದೆ, ನೋವು ಆಗೋದು ಗ್ಯಾರಂಟಿ. ನೋವು ಆಗಲಿಕ್ಕೆ ಬೇಕಲ್ಲ, ಯಾಕಂದ್ರೆ ನಾವು ಅಷ್ಟು ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಹೊಚ್ಕೊಂಡಿವಿ, ಹೀಗೆ ಇರ್ತೀವಿ ನಾವು ಅಂತ ಅಂದುಬಿಟ್ಟವ್ರಲ್ಲ ನಾವು. ಅದಕ್ಕಾಗಿ ಹೀಗೆ ನಡೀತದಂತ ಅಂದ್ಕೊಂಡವ್ರಿಗೆ ಈ ಥರ ಮಧ್ಯದಲ್ಲಿ ಈ ಥರ ಸಮಸ್ಯೆಗಳು ಪರೀಕ್ಷೆಗಳು ಬಂದಾಗ ತುಂಬ ನೋವಾಗೋದು ಸಹಜ ಅಲ್ಲ. ಇದು ಹಚ್ಕೊಂಡಿದ್ದು ನಮ್ಗೆ ಯಾರು ತಪ್ಪಿಲ್ಲಿ? ನಾನೇ ಭಾಳ ಅಟ್ಯಾಚ್ಮೆಂಟ್ ಹಚ್ಕೊಂಡಿದ್ದೆ ತಪ್ಪ. ಇದು ಮಧ್ಯದಲ್ಲಿ ಬಂದಿರೋದದ, ಮಧ್ಯದಲ್ಲಿ ಹೋಗ್ತದ ಅಂತ ನನಗೆ ಅರಿವು ಆಯಿತು ಅಂದ್ರೆ ದುಃಖ ಆಗೋಲ್ಲ. ಭಾಳ ಅವರಿಂದ ನಾವು ಅವಲಂಬನೆ ಆಗಿದ್ದೀನಿ ಅಂದ್ರೆ ಆಗಲೇಬೇಕಾಗ್ತದೆ. ಈಗ ಮನೆಯ ಮಕ್ಕಳು ಗಂಡ ಅಂದಮೇಲೆ ಮತ್ತು ಮಕ್ಕಳು ಈ ಗಂಡನ ಅವಲಂಬನೆಯಿಂದ ನಾನು ಜೀವಿಸ್ಬೇಕಾಗ್ತದಲ್ಲ. ಆದರೂ ಕೂಡ ಇದರಲ್ಲೇ ನೋಡ್ರಿ ಎಷ್ಟು ಗಟ್ಟಿ ಮನಸ್ಸು ಮಾಡಬೇಕಂದ್ರೆ ಇದರಲ್ಲೇ ನಾನು ಗಟ್ಟಿ ಆಗಬೇಕು. ಇದರಲ್ಲೂ ಕೂಡ ಈ ಗಂಡ ಬೇಕು, ಮಕ್ಕಳು ಬೇಕು, ಎಲ್ಲ ಅವರಿಂದ ನಾನು ಇದ್ದೀನಂದ್ರೂ ಕೂಡ ಆ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಆಗಿರಬೇಕು. ಆವಾಗಲೇ ಆನಂದ ಸಿಗೋದು. ಆ ಡಿಟ್ಯಾಚ್ಮೆಂಟಲ್ಲಿ ಇರಬೇಕು, ಜೀರ್ಣಿಸಿಕೊಳ್ಳುವ ಶಕ್ತಿ ನನ್ನಲ್ಲಿ ಇರಬೇಕು. ಏನೇ ಆದರೂ ಕೂಡ ಒಮ್ಮೆ ಚಂದ ಇರ್ತೀವಿ, ಒಂದು ಚಂದ ಇರಲ್ಲ. ಚಂದ ಇರಲಾರ್ದಾಗೂ ಕೂಡ ಜೀರ್ಣಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಇರಬೇಕು ನಾನು. ಇಲ್ಲಾಂದ್ರೆ ಏನಾಗ್ತದೆ, ಭಾಳ ಕಷ್ಟ ಆಗ್ತದೆ, ಭಾಳ ಹೈರಾಣ ಅನ್ನಿಸ್ತದೆ, ಭಾಳ ದುಃಖ ಅನ್ನಿಸ್ತದೆ. ಆಮೇಲೆ ಮಾನಸಿಕ ಅಟ್ಯಾಚ್ಮೆಂಟ್ ಜಾಸ್ತಿ ಇಟ್ಕೊಂಡ್ವಿ, ಅವ್ರು ನಮ್ಮನ್ನು ಬಿಟ್ಟು ಹೋದಾಗ ಏನಾಗ್ತದೆ, ಅವ್ರು ನಮ್ಮನ್ನು ಇದು ಮಾಡಿದಾಗ ಭಾಳ ನೋವಾಗ್ತದೆ. ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರಲ್ಲ. ಅದಕ್ಕೆ ಮೊದಲನೇದೇ ಆಗಲಿ ಇವರಿಗೆ ನಮ್ಗೆ ಎಷ್ಟು ಸಂಬಂಧ ಅಂತ ತಿಳ್ಕೊಬೇಕು. ಅವರು ಮಧ್ಯದಲ್ಲಿ ಈ ಭೋಗಿಲಿ ಬಂದವರು ನನ್ನ ಮಕ್ಕಳಲ್ಲ, ದೇವರ ಮಕ್ಕಳು ಅಂತ ನನಗೆ ಗೊತ್ತಿರಬೇಕು. ಒಂದು ದಿನ ನಾಳೆಗೆ ದೊಡ್ಡವರಾದ್ಮೇಲೆ ಅವರು ನಮ್ಗೆ ಬಿಟ್ಟು ಹೋಗೋರೆ ಅಂತ ನಮ್ಗೆ ಗೊತ್ತಿರಬೇಕು. ಹೀಗೆ ಇರಬೇಕು ನೋಡು, ನನ್ನ ಮುಪ್ಪೇ ಬರಬಾರ್ದು, ನಾನು ಭಾಳ ಇದೇ ಥರ ಚಂದ ಯಾವಾಗಲೂ ಇರಬೇಕು, ನನ್ನ ಮುಖ ಸುಖ ಆಗಬಾರ್ದು, ನಾನು ಭಾಳ ಚಂದ ಇರಬೇಕು ಅಂತ ಅನ್ನೋದಿಲ್ಲ. ಪ್ರಕೃತಿಯ ನಿಯಮ ಐತಿ, ದಿನ ಬದಲಾವಣೆ. ಆ ಕಾಲ ನಿಯಮ ಏನಾಗ್ತದೆ, ದಿನ ಕ್ಷಣಕ್ಕೂ ಬದಲಾವಣೆ. ಇದ್ದಂಗೆ ಇರೋದಿಲ್ಲ ಅಂತಾರೆ ನಮ್ಮ ಕಡೆ. ಹೀಗೆ ಇದ್ದಂಗೆ ಇರೋದಿಲ್ಲ, ಯಾವುದೂ ಇದ್ದಂಗೆ ಇರೋದಿಲ್ಲ. ಅದಕ್ಕಾಗಿ ನಾನು ಅದಕ್ಕೇನು ಇದ್ದಂಗೆ ಇರಲಾರ್ದಾಗ ಆದಾಗ ಏನು ಮಾಡಬೇಕು, ಒಳ್ಳೆಯದಾದ್ರೂ ಕೆಟ್ಟದಾದ್ರೂ ಗಟ್ಟಿಗಿರ್ಬೇಕು. ನಾನು ಸ್ಥೈರ್ಯದಿಂದ ಮುಂದೆ ಇರಬೇಕು. ನಾನು ಭಯ ಭೀತಿ ಬೀಳಬಾರ್ದು ಯಾವುದಕ್ಕೆ. ಏನೇ ಆಗಲಿ, ಸಾವಾಗಲಿ, ನೋವಾಗಲಿ, ಬಿಟ್ಟು ಹೋಗಲಿ, ಜಗಳ ಆಡಲಿ, ಏನೇ ಆಗಲಿ ಕೂಡ ಅವಾಗ ಏನಾಗಬೇಕು, ನಾನು ಆತ್ಮಸ್ಥೈರ್ಯ ಕಳ್ಕೊಬಾರ್ದು, ಧೈರ್ಯವಾಗಿರಬೇಕು ಅಂತ ನನ್ನ ಅನಿಸಿಕೆ. ಜೀರ್ಣ ಮಾಡಿಕೊಳ್ಳೋಕೆ ತುಂಬ ಮಾನಸಿಕ ರೋಗ ಕೂಡ ಆಗ್ತೇವೆ. ಇಂಥ ಪರಿಸ್ಥಿತಿಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಸತ್ಯ ಏನೆಂದರೆ, ಈ ಪ್ರಪಂಚದಲ್ಲಿ ನಮ್ಮ ಜೊತೆ ಪ್ರಯಾಣಿಸೋರು ಯಾರೇ ಆದರೂ ಸರಿ, ಯಾರೊಬ್ಬರು ಶಾಶ್ವತ ಪ್ರಯಾಣಿಕರಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಶಾಶ್ವತ ಪ್ರಯಾಣಿಕರಲ್ಲ. ಮಕ್ಕಳು ನನ್ನವರಲ್ಲ, ಗಂಡನೂ ನನ್ನವರಲ್ಲ, ನಾನು ನನ್ನ ಶರೀರನೂ ನನ್ನದಲ್ಲ. ಎಲ್ಲದಕ್ಕೂ ಕೂಡ ನಾನು ರೆಡಿಯಾಗಿರ್ಬೇಕು, ತಯಾರಾಗಿರಬೇಕು ಎಂಬುದು ಪ್ರತಿ ವ್ಯಕ್ತಿಗೂ ಅವರದೇ ಆದ ಪ್ರತ್ಯೇಕ ಪ್ರಯಾಣ ಇರ್ತದೆ, ಅವ್ರದ್ದೇ ಆದ ಪ್ರತ್ಯೇಕ ಜೀವನ ಇರ್ತೈತಿ. ಮಕ್ಕಳಂದಮೇಲೆ ಮಕ್ಕಳು ನಮ್ಮ ಕೈಗೆಲ್ಲ, ನಮ್ಮ ಮಕ್ಕಳಲ್ಲ, ದೇವರ ಮಕ್ಕಳುಗಳು, ಗಂಡ ಹೆಂಡತಿ ಕಾರಣೀಭೂತರಷ್ಟೇ. ಅವ್ರದ್ದೇ ಆದ ಜೀವನ ಐತಿ, ಅವ್ರಿಗೆ ಸ್ವತಂತ್ರ ಕೊಡಬೇಕು. ಈಗ ನನ್ನ ಮಕ್ಕಳನ್ನ ಹೇಳ್ದಂಗೆ ಕೇಳಬೇಕು, ನಾ ಹೇಳ್ದಂಗೆ ಕೇಳಬೇಕು ಅಂದ್ರೆ ರಿಕ್ಷಿಷನ್ ಹಾಕಿ ಅವ್ರನ್ನ ಸ್ವತಂತ್ರನ ಇಸ್ಕೊಳ್ಳೋದು, ಅವ್ರ ಸ್ವತಂತ್ರನ ನಾವು ಕಸ್ಕೊಳ್ಳೋದು ತಪ್ಪು. ಅವರು ನಮಗಾಗಿ ಜೀವಿಸೋಕೆ ಅಲ್ಲ, ಅವ್ರದ್ದೇ ಆದ ಜೀವನ ಐತಿ. ನಾವು ಕೂಡ ಅವ್ರಿಗಾಗಿ ಜೀವಿಸೋದಲ್ಲ, ನನ್ನದೇ ಆದ ಒಂದು ಜೀವನ ಐತಿ. ನನಗೇನು ಬೇಕು, ಎಷ್ಟು ನ್ಯಾಯ ನೀತಿ ಧರ್ಮ ಪಾಲನೆ ಇದು ಮಾಡಲೇಬೇಕು. ಹಾಗಾಗಿ ಏನು ಮಾಡಬೇಕು, ಅಟ್ಯಾಚ್ಮೆಂಟಿಂದ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರಬೇಕು. ಇದು ಸತ್ಯ ಅಂತ ಅರ್ಥ ಮಾಡ್ಕೊಬೇಕು. ಒಂದು ದಿನ ಹೇಗೆ ಬಂದಿರುವಲ್ಲ, ಒಂದು ದಾರಿಗೆ ಹೋಗಿರ್ತೀವಿ, ಒಂದು ಹೈವೇ ರೋಡಿಗೆ ಹೋಗಿರ್ತೀವಿ. ನಾನು ವಾಪಸ್ ಬರ್ಬೇಕಂದ್ರೆ ಬೇರೆ ಕಡೆಯಿಂದ ಹೋದ್ರೇನು ಆಗಲ್ಲಲ್ಲ, ಮತ್ತು ಅದೇ ರೋಡಿಂದ ಬರಬೇಕಿಲ್ಲ, ಈ ಕಡೆ ಬರ್ಬೇಕಾದ್ರೆ ಹ್ಯಾಂಗೆ ಹೋಗಿವಲ್ಲ, ಮೊದಲೇ ಗಂಡ ಬರ್ತಾರೆ, ಆಮೇಲೆ ಮಕ್ಕಳು ಬರ್ತಾರೆ, ಆಮೇಲೆ ಅವ್ರು ಬರ್ತಾರೆ, ಆಮೇಲೆ ಒಬ್ರೊಬ್ರು ಹಿಂದೆ ಬರಬೇಕಾದ್ರೆ ಒಬ್ರೊಬ್ರು ಒಂದೊಂದು ಸಾವು ಆಗ್ತಾವೆ, ಒಬ್ರೊಬ್ರು ಜಗಳಾಡಿ ಹೋಗ್ತಾರೆ, ಒಬ್ರೊಬ್ರು ಅನಿವಾರ್ಯವಾಗಿ ಹೋಗ್ತಾರೆ. ಹಿಂಗೆ ದೂರ ಹೋಗಿಬಿಡ್ತೀವಿ. ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ಇರಬೇಕು ಅಂತ ಹೇಳ್ತಾರೆ. ಶಾಶ್ವತ ಪ್ರಯಾಣಿಕರಲ್ಲ ಅವರು, ನಮ್ಮ ಜೊತೆನೇ ಇರೋರಲ್ಲ ಅಂತ ಹೇಳ್ತಾರೆ.
ಪ್ರತಿ ವ್ಯಕ್ತಿಗೂ ಅವ್ರದ್ದೇ ಆದ ಜೀವನ ಇರ್ತೈತಿ, ಗುರಿ ಇರ್ತೈತಿ, ಅವರಿಗಿರ್ತದೆ. ಈ ಪ್ರಯಾಣದಲ್ಲಿ ಭಾಗವಾಗಿ ಅವರು ಮಾತ್ರ ನಾವು ಜೊತೆಯಾಗಿ ಕುಳಿತುಕೊಳ್ಳಬೇಕಾಗಿರುವುದು ಇದ್ದಷ್ಟು ದಿನವೂ ಭೌತಿಕವಾಗಿ ಅಥವಾ ಮಾನಸಿಕವಾಗಿ ಜೊತೆಯಾಗಿರುತ್ತೇವೆ. ಇರುವಷ್ಟು ದಿನ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ದಿನ ಇರ್ತೀವಿ ಜೋಡ. ಆಮೇಲೆ ಮಧ್ಯದಲ್ಲಿ ಬಿಟ್ಟು ಅವ್ರವ್ರ ಪ್ರಯಾಣ ಅವ್ರವ್ರ ಪ್ಲೇಸ್ ಬಂದ ತಕ್ಷಣ ಅವ್ರವ್ರು ಇಳಿದು ಹೋಗ್ತಾ ಇರ್ತಾರೆ. ಬೋಗಿಲಿ ಅವ್ರವ್ರು ಹ್ಯಾಂಗೆ ಸ್ಟಾಪ್ ಬಂದ ತಕ್ಷಣ ಅವ್ರ ಊರು ಬಂದ ತಕ್ಷಣ ಇಳಿದಾಗ್ತಾರಲ್ಲ, ಹಂಗೆ ಅವ್ರದ್ದೇ ಆದ ಜೀವನಕ್ಕೆ ಅವರು ಪ್ರಯಾಣ ಬೆಳೆಸ್ತಾರೆ. ಅವರು ಮತ್ತು ನಾವು ಜೊತೆಯಾಗಿ ಕುಳಿತುಕೊಳ್ಳೋದನ್ನು ಇದ್ದಷ್ಟು ದಿನವೂ ಭೌತಿಕವಾಗಿರ್ತೀವಲ್ಲ ಇರುತ್ತೆ. ಈ ಆತ್ಮ ಪ್ರಯಾಣದಲ್ಲಿ ಅವರು ಕಲಿತುಕೊಳ್ಳಬೇಕಾಗಿರುವುದು ಅಥವಾ ನಾವು ಕಲಿತುಕೊಳ್ಳಬೇಕಾಗಿರುವುದು ಮುಗಿದು ಹೋದ ತಕ್ಷಣ ಸಹಜವಾಗಿ ಯಾವುದೇ ಒಂದು ಕಾರಣವನ್ನು ಹುಡುಕಿಕೊಂಡು ಅವರು ಅಥವಾ ನಾವು ದೂರ ಆಗುವುದು ನಡೀತಾನೆ ಇರ್ತದೆ. ಯಾವುದೋ ಒಂದು ಕಾರಣಕ್ಕೆ ಅವರು ದೂರ ನಾವು ದೂರ ಆಗೋದು ನಡೀತಾ ಇರ್ತದೆ. ನಾನು ಗಟ್ಟೆ ಅವರು ಅಥವಾ ನಾವು ದೂರ ಆಗಿದ್ದಲ್ಲಿ ತಪ್ಪು ಒಪ್ಪುಗಳನ್ನು ಪಕ್ಕಕ್ಕಿಟ್ಟು, ಏನೋ ಜಗಳಾಡಿ ಹೋಗ್ತಾರೆ ಅವ್ರು ತಪ್ಪು ಒಪ್ಪುಗಳು ಪಕ್ಕಕ್ಕಿಟ್ಟು ಇದ್ದಷ್ಟು ದಿನವೂ ಆನಂದವಾಗಿ ಮುಂದಕ್ಕೆ ಸಾಗುವುದು ಅಭ್ಯಾಸ ಮಾಡಿಕೊಳ್ಳಬೇಕು. ಆಗಲೇ ಈ ಜೀವನವು ಮತ್ತಷ್ಟು ಅದ್ಭುತವಾಗಿ ಮತ್ತು ಶಕ್ತಿಯುತವಾಗಿ ತಯಾರಾಗ್ತದೆ. ಅದು ಹೇಳಿದೆ. ಅದಕ್ಕೇ ಈಗ ಅವ್ರು ನಮ್ಮ ಜೊತೆ ಬಿಟ್ಟು ಹೋಗ್ಯಾರಂದ್ರೆ ಅವರು ಒಂದು ಜೀವನ ಐತೆ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಬಂದಾಗ ಖುಷಿ ಪಡೋದು, ಹೋದಾಗಿರೋದು, ಆ ಸಂತೋಷದಿಂದ ಇರೋದು, ಮತ್ತು ಹೀಗೆ ಸಾಕ್ತಾನೆ ಇರ್ತದೆ ಜೀವನ. ಅದು ಏನೇ ಆದರೂ ಕೂಡ ಪಕ್ಕಕ್ಕೆ ಇಡಬೇಕು, ಅದನ್ನೇ ಹಿಡ್ಕೊಂಡು ಕೂಡೋದಲ್ಲ, ಮುಂದೆ ಸಾಗೋದು. ಅದೇ ಸಾಗೋದನ್ನು ಅಭ್ಯಾಸ ಮಾಡಿಕೊಡ್ರಿ ಅಂತ ಗುರುಗಳು ತಿಳಿಸ್ತಾರೆ. ಆವಾಗ ಅದ್ಭುತವಾದ ಜೀವನ ಕಾಣ್ತೀವಿ, ಶಾಶ್ವತವಾಗಿ ಶಕ್ತಿಯುತವಾಗಿ ತಯಾರಾಗ್ತೀವಿ ಅಂತ ಹೇಳ್ತಾರೆ. ಇಷ್ಟು ಪಾಠ ಮಾಡಿದ್ವಿ, ಆದರೆ ಅಯ್ಯೋ ಹೌದು ಅಂತ ಅನಿಸ್ತೈತಿ. ಆದರೂ ಈ ಮನಸ್ಥಿತಿ ಏನಾಗ್ತದೆ ಗೊತ್ತೇನು, ಈ ಪಾಠ ಕೇಳಿದಷ್ಟು ಆಚರಣೆ ತರೋಕ್ಕಾಗೋದಿಲ್ಲ. ಆಚರಣೆ ತರಲಿಕ್ಕೆ ಒಂದು ಮಾರ್ಗ ಐತಿ, ಅದ್ಭುತವಾದ ಮಾರ್ಗ ಐತಿ. ಈ ಥರ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಇದ್ದು ಕೂಡ ಏನೇ ಆದರೂ ಪ್ರಸಂಗಗಳು ಏನೇ ಆದರೂ ಕೂಡ ಒಪ್ಪಿಕೊಂಡು ಆರಾಮಾಗಿರ್ಲಿಕ್ಕೆ ಒಂದು ಮಾರ್ಗ ಐತಿ. ಯಾವ ಮಾರ್ಗ ಅಂತ ಗೊತ್ತೇ ನಿಮಗೆ? ಅದು ಎಲ್ಲರಿಗೂ ಈಗ ಗೊತ್ತಾಗ್ತಾ ಇದೆ. ಇವಾಗ ಇತ್ತೀಚೆಗೆ ಜನಕ್ಕೆ ಬೇಕೇ ಬೇಕಾಗ್ಯದದು, ಅದುವೇ ಧ್ಯಾನ. ನಮ್ಮ ಪತ್ರಿಜಿ ಗುರುಗಳು ಕೊಟ್ಟಾರಲ್ಲ, ಆನಾಪಾನ ಸತಿ ಧ್ಯಾನ. ಈ ಧ್ಯಾನ ಮಾಡ್ತಾ ಇದ್ದಂಗೆ ಅದ್ಭುತವಾಗಿ ಈ ಥರ ಯಾಕೆ ಬಂದ್ವಿ, ಅವ್ರು ಏನು, ಅವ್ರು ಎಷ್ಟು ನಮಗೆ ಸಂಬಂಧ ಅದಾರ, ನಾನು ಯಾಕೆ ಬಂದೀನಿ, ನನಗಾಗಿ ಅದಾರೇನೋ ಅವರು, ಇವೆಲ್ಲ ತಿಳಿತಾವ. ಧ್ಯಾನ ಮಾಡಿದ್ರೆ ಬರ್ತೈತಿ. ಮತ್ತು ಬರೀ ಈ ಪಾಠ ಓದಿದ್ನ ಬಿಟ್ಟಿದ್ನೆ ಅಂದ್ರೆ ಅಯ್ಯೋ ಮಕ್ಳು ಬಿಟ್ಟಿರೋದು ಹೆಂಗೆ ಇರೋಕ್ಕಾಗ್ತದೆ ರೀ? ಮಕ್ಳು ಬಿಟ್ಟು ಗಂಡನ ಬಿಟ್ಟು ಹೆಂಗೆ ಇರೋಕ್ಕಾಗ್ತದೆ? ನಮ್ಮನ್ನು ಬಿಟ್ಟು ಹೋಗ್ತಾರೇನೋ, ಹೋಗಂಗಿಲ್ಲ ಅನ್ನೋ ಆ ಭ್ರಮೆಯಲ್ಲಿ ಇರ್ತೀವಿ ನಾವು. ಈ ಭ್ರಮೆಯಿಂದ ಹೊರಗೆ ಬರಬೇಕು ಅಂದ್ರೆ ಈಗ ಸುಮ್ಮನೆ ಧ್ಯಾನ ಮಾಡಲಾರ್ದವ್ರಿಗೆ ಈ ಪಾಠ ಕೇಳಿದ್ರೆ ಅಯ್ಯೋ ಬಿಡ್ರಿ, ಮಕ್ಳು ಬಿಟ್ಟಿರೋಕ್ಕಾಗ್ತದನೋ, ನಾವು ಮಾಡಲಿಲ್ಲ ಅಂದರೆ ಮಕ್ಳು ಯಾರು ಮಾಡೋರು ಅದಾರ? ಗಂಡಗೆ ನಾವು ಮಾಡಲಿಲ್ಲ ಅಂದರೆ ಯಾರು ಮಾಡ್ತಾರಲ್ಲಿ? ನಾವು ಬೇಕೇ ಬೇಕು, ನಾವು ಇರಲೇಬೇಕು, ನಾವು ಅನಿವಾರ್ಯ ಅವರಿಗೆ ಅಂತ ನಾವು ಏನು ಮಾಡ್ತೀವಿ, ಹಿಡಿದು ಮುಷ್ಟಿಯಲ್ಲಿ ಒತ್ತು ಹಿಡ್ಕೊಂಡು ಬಿಟ್ಟಿರ್ತೀವಿ. ಭ್ರಮಾತ್ಮಕ ನಾವು ಇದ್ದರೆ ಆಗ್ತದೆ ಅನ್ನೋ ಜೀವನದಲ್ಲಿ ಭ್ರಮಾತ್ಮಕದಲ್ಲಿರ್ತೀವಿ. ಅವರಿದ್ರೆ ನಮಗಾಗ್ತದೆ, ನಾವಿದ್ರೆ ಅವ್ರಿಗೆ ಆಗ್ತವೆ ಅನ್ನೋದು ಆ ಕಟ್ಟುಪಾಡನೆ ಹಾಕೊಂಡ್ಬಿಡ್ತೀವಿ ನಾವೇನೇ. ಅದೇನಿಲ್ಲ ಅಂತ ಹೇಳ್ತಾರೆ. ಅದೇನಿಲ್ಲ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಈ ಧ್ಯಾನ ಮಾಡಿದಾಗ ಗೊತ್ತಾಗ್ತದೆ ಇದಕ್ಕೇನು ಸಂಬಂಧ ಇಲ್ಲ ಬಿಡು ಅಂತೇಳಿ. ಹೌದು ಅಂತ ಇದು ನಾವಿದ್ರೂ ನಡೀತದೆ, ಇರಲಿಲ್ಲ ಅಂದರೂ ನಡೀತದೆ ಅವರಿಗೆ. ನಾವು ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಇರಬೇಕು ಸ್ವಲ್ಪ ಅನ್ನೋದು ಯಾವಾಗ ಬರ್ತದಂದ್ರೆ ಆನಾಪಾನ ಸತಿ ಧ್ಯಾನ ಮಾಡಿದಾಗ ಬರ್ತದೆ. ಉಸಿರಿನ ಮೇಲೆ ಗಮನ ಇಟ್ಟಾಗ ಬರ್ತದೆ. ಮತ್ತು 1 ಗಂಟೆ ನನಗಾಗಿ ಮಾಡುವುದು ಇದು. ಈ ಆನಂದದ ಜೀವನ ನಡೆಸ್ಬೇಕಂದ್ರೆ, ಆನಂದದ ಜೀವನ ಬೇಕು ಅಂದ್ರೆ ಈ ಆನಾಪಾನ ಸತಿ ಧ್ಯಾನ ಮಾಡಬೇಕು. ಇದು ತುಂಬ ಸರಳ ಇದು ಧ್ಯಾನ ಮಾಡೋದು ಕೂಡ. ಉಸಿರಿನ ಮೇಲೆ ಗಮನ ಇಡೋದು ಅಷ್ಟೇ. ಇದಕ್ಕೆ ಎಲ್ಲಿ ದುಡ್ಡು ಖರ್ಚು ಮಾಡೋಂಗಿಲ್ಲ. ಮತ್ತು ಆಮೇಲೆ ಸಮಯನೂ ಕೂಡ ಯಾವಾಗ ನಿನಗೆ ಇಷ್ಟ ಬಂದಾಗ ಮಾಡು. ಒಂದೊಂದು ರೂಲ್ಸ್ ರೆಗ್ಯುಲೇಷನ್ ಭಾಳ ಇರ್ತಾವೆ. ಸ್ನಾನನೇ ಮಾಡಬೇಕು, ಹೀಗೆ ಬೇರೆಯೇ ಕೂತ್ಕೊಬೇಕು, ಏನಿಲ್ಲ ಸರಳವಾಗಿ ಕುಂಡ್ರದು. ಮತ್ತು ಹೀಗೆ ಸ್ಟಡಿ ಕೂತ್ಕೊಬೇಕು, ಇದೇನಿಲ್ಲ. ಎಷ್ಟು ತನಕ ಹಿಂಗೆ ಕೂತ್ಕೊಂಡು ಮಾಡೋಕ್ಕೆ ಧ್ಯಾನ ಆಗಲ್ಲ. ಮೈಕೈಯಲ್ಲಿ ಸರಳತೆ ಇದ್ರೇ ಕೂಡ ಉದ್ರೇನೆಲ್ಲ ನಾವು ಕೂಡೋಕ್ಕಾಗೋದು. ಅಷ್ಟೇ ನಮ್ಮ ಗುರುಗಳು ಎಷ್ಟೊಂದು ಪ್ರಯೋಗ ಮಾಡಿ ನಮಗೆ ಇಂಥ ಸರಳ ಧ್ಯಾನ ಕೊಟ್ಟಾರ ನೋಡ್ರಿ. ಸಹಜವಾಗಿ ಕೊಡ್ರಿ. ಎಷ್ಟು ಧ್ಯಾನ ಮಾಡಿರ್ಬೇಕು ರೀ? ನಿಮ್ಮ ವಯಸ್ಸು ಎಷ್ಟದ ಅಷ್ಟೇ ಧ್ಯಾನ ಮಾಡಿರಿ. ಅಂದ್ರೆ ಈಗ 50 ವರ್ಷ ನಡೆದಿದ್ದೀವಿ ಅಂದ್ರೆ 50 ನಿಮಿಷ ಮಾಡೋದು, 20 ವರ್ಷ ಇದ್ರೆ 20 ನಿಮಿಷ ಮಾಡೋದು. ಮತ್ತು ಆಮೇಲೆ ಹೇಗೆ ಮಾಡೋದು? ಕಾಲು ಕೈಗಳನ್ನು ಜೋಡಿಸಿ ಕೈ ಬೆರಳಲ್ಲಿ ಸೇರಿಸಿ ಚಪ್ಪಗಾಲ ಹಾಕ್ಕೊಂಡು ಕೂತು ಕಣ್ಣುಗಳು ನಿಧಾನಕ್ಕೆ ಮುಚ್ಚಿ ಮೂಗಿನಿಂದ ಆಡುವ ಉಸಿರಾಟ ಅದು ತಾನೇ ಉಸಿರಾಡ್ತಿರ್ತದೆ. ಉಸಿರು ತಾನೇ ಆಡ್ತಾನೆ. ಒಳಗಡೆ ಅದನ್ನಲ್ಲ ಪರಮಾತ್ಮ, ಅವರೇ ಉಸಿರು ಆಡ್ತಾ ಇರ್ತಾರೆ. ಅದನ್ನು ನಾನು ಅನ್ನೋದನ್ನು ಗಮನಿಸೋದು ಅಷ್ಟೆ. ನಾನು ಗಮನಿಸ್ಬೇಕಷ್ಟೇ. ಅದು ತಾನೇ ಆಗ್ತಾ ಇರ್ತದೆ. ಅದು ಪರಮಾತ್ಮ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಜೀವ
ಜೀವನ ನಡೀತಾನೆ ಇರ್ತದೆ. ಇಲ್ಲಾಂದ್ರೆ ಆ ಉಸಿರು ಒಂದಿರಲಿಲ್ಲ ಅಂದ್ರೆ ಜೀವನ ಪಕ್ಷಿ ಹಾರಿ ಹೋಯ್ತಂತೆ. ಹಾಗಾಗಿ ಈ ಉಸಿರು ಅನ್ನೋದು ಎಷ್ಟು ಅದ್ಭುತ ನೋಡ್ರಿ. ಆ ಉಸಿರನ್ನೇ ಗಮನಿಸೋದು, ಆ ಪ್ರಾಣ ಪಕ್ಷಿನ ಒಳಗಡೆ ಹೋಗೋದನ್ನು ಹೊರಗೆ ಬರುವುದನ್ನು ಗಮನಿಸ್ತಾ ಇದ್ನಂದ್ರೆ ಆ ದಿವ್ಯವಾದ ಚೈತನ್ಯ ಶಕ್ತಿ, ಕಾಸ್ಮಿಕ್ ಎನರ್ಜಿ, ಪ್ರಕೃತಿಯಲ್ಲಿರುವ ಚೈತನ್ಯ ಶಕ್ತಿ ನಮ್ಮ ಶರೀರ ಪ್ರವೇಶ ಮಾಡಿ ಏನು ಮಾಡ್ತದೆ, ಫುಲ್ ಎನರ್ಜಿ ಆಗಿಬಿಡ್ತೀವಿ. ಆ ಪ್ರಾಣ ಶಕ್ತಿ ಜಾಸ್ತಿ ಆಗಿಬಿಡ್ತದೆ. ಜಾಸ್ತಿ ಆದಾಗ ಆನಂದವಾಗಿರ್ತೀವಿ. ಮತ್ತು ಇನ್ನೂ ಇವತ್ತೇ ನಮ್ಮ ಕ್ಲಾಸಲ್ಲಿ ಬಂದಿರೋದು, ನಾನು ಆರಾಮಾಗಿ ಎಲ್ಲನೂ ಕೂಡ ಒಪ್ಪಿಕೊಂಡು, ಶೂನ್ಯದಿಂದ ಒಪ್ಪಿಕೊಂಡು, ಎಲ್ಲನೂ ಸರಳ ಸ್ವೀಕಾರದೊಂದಿಗೆ ಒಪ್ಪಿಕೊಂಡು ಧ್ಯಾನಸ್ಥಳಾದೆ ಅಂದ್ರೆ ರಾಮ ಎಷ್ಟು ಹಸನ್ಮುಖಿದ್ದ. ರಾಮನ ಮುಖ ನೋಡಿದ ತಕ್ಷಣ ಮುಖದಲ್ಲಿ ಎಷ್ಟು ಮಂದಹಾಸ. ಆ ಮಂದಹಾಸ ಸುಮ್ಮನೆ ಬರುವುದಿಲ್ಲ. ನಾವು ಒಳಗಡೆ ಒಂದು ಗದ್ದಲ ಇಟ್ಕೊಂಡು ಕೆಸಂದ್ರೆ ನಮ್ಮ ಮ್ಯಾಗೆ ನಗು ಮುಖ ಮಾಡ್ತೀವಂದ್ರೆ ಅದು ನಾಟಕೀಯ ಆಗಿಬಿಡ್ತೈತಿ. ಒಳಗೂ ಕೂಡ ಮಂದಹಾಸ ಇರಬೇಕು, ಒಳಗೂ ಕೂಡ ನಗ್ತಾ ಇರಬೇಕು, ಒಪ್ಪಿಕೊತಾ ಇರಬೇಕು, ಆತ್ಮಶುದ್ಧಿ ಇರಬೇಕು. ಆವಾಗ ಮುಖದ ಮೇಲೆ ಚೈತನ್ಯ ಬರ್ತದೆ. ಆ ಲಕ್ಷಣವೇ ಬೇರೆ ಇರ್ತದೆ ನೋಡಿರಿ. ಇವಾಗ ನಮ್ಮ ಧ್ಯಾನ ಬಂಧುಗಳೆಲ್ಲ, ಧ್ಯಾನದ ಮಾಸ್ಟರ್ಗಳು ಮುಖದ ಮೇಲೆ ಚೈತನ್ಯ ಎಷ್ಟು ಕಳೆ ಇರ್ತದಂದ್ರೆ, ಈ ರಾಮನ ಇವತ್ತೇ ಬಂದೈತಿ. ಎಷ್ಟು ನಾವು ಧ್ಯಾನ ಮಾಡಿದಾಗ ನಮ್ಮ ಶರೀರದಲ್ಲಿ ಹಾರ್ಮೋನ್ ಉತ್ಪತ್ತಿ ಆಗ್ತವೆ. ಯಾವ ಒಳ್ಳೆಯ ಹಾರ್ಮೋನ್ಗಳು ಉತ್ಪತ್ತಿ ಆಗೋದ್ರಿಂದ, ಶಾಂತ ಹಾರ್ಮೋನ್ಗಳು ಉತ್ಪತ್ತಿ ಆಗೋದ್ರಿಂದ, ನಗುವಿನ ಹಾರ್ಮೋನ್ಗಳು ಉತ್ಪತ್ತಿ ಆಗುವುದರಿಂದ ನಮ್ಮ ಮುಖದ ಮೇಲೆ ಬ್ರೈಟ್ನೆಸ್ ಬರ್ತೈತಿ, ಸ್ಕಿನ್ ಚೆನ್ನಾಗಾಗ್ತದೆ. ಮತ್ತು ಒಳಗಡೆ ಇರೋ ಬಾಡಿಯಲ್ಲಿರುವ ಎಲ್ಲ ಟಾಕ್ಸಿನ್ಸ್ ಹೊರಗೆ ಹೋಗ್ತಾವೆ ಉಸಿರಿನ ಮೂಲಕ. ಆಮೇಲೆ ಹೆಚ್ಚಿನ ಚೈತನ್ಯ ಶಕ್ತಿ ನಮ್ಮ ಶರೀರ ಪ್ರವೇಶ ಮಾಡ್ತದೆ. ಆವಾಗ ನಾವು ಚೈತನ್ಯ ಭರಿತರಾಗ್ತೀವಿ. ನಾವು ಚೈತನ್ಯ ಭರಿತರಾಗಿ ನಾವು ಒಳಗಡೆ ಎಲ್ಲ ಅಂಗಾಂಗಗಳು ಶಕ್ತಿಯುತವಾದಾಗ ನಮ್ಮಲ್ಲಿರೋ ರೋಗಗಳೆಲ್ಲ ಮಾಯ ಆಗ್ತಾವೆ. ಅವು ಚೈತನ್ಯ ಶಕ್ತಿಯ ಒಂದು ಅಂಗ ಶಕ್ತಿಯುತವಾಯಿತು ಅಂದ್ರೆ ಆ ರೋಗ ಯಾಕಿರ್ತದೆ. ಇವಾಗ ನಾನು ಶಕ್ತಿಯುತ ಆಗಿನಂದ್ರೆ ಆ ಒಳ್ಳೆಯ ಆಹಾರ ತಿಂದ್ರೇನೆಲ್ಲ ನಾನು ಶಕ್ತಿಯುತವಾಗುವುದು. ಹಂಗೆ ಈ ದೇಹದ ಅಂಗಾಂಗಗಳಿಗೆ ಶಕ್ತಿಯುತ ಆಹಾರ ಯಾವುದು ಅಂದ್ರೆ ಈ ಉಸಿರಿನಲ್ಲಿರುವ ಪ್ರಾಣಶಕ್ತಿ. ಈ ಪ್ರಾಣಶಕ್ತಿ ಅನ್ನೋದನ್ನು ನನ್ನ ಎಷ್ಟು ವಯಸ್ಸಿರುತ್ತೋ ಅಷ್ಟು ನಾನು ಕೂತು ಧ್ಯಾನ ಮಾಡಿ ಆ ಪ್ರಾಣಶಕ್ತಿ ಹೆಚ್ಚಿಸಿಕೊಂಡಿವಿ ಅಂದ್ರೆ ಚೈತನ್ಯ ಭರಿತರಾಗಿರ್ತೀವಿ, ಉಲ್ಲಾಸ ಭರಿತರಾಗಿರ್ತೀವಿ, ಆರೋಗ್ಯವಂತರಾಗಿರ್ತೀವಿ. ಮತ್ತು ಈ ಥರ ಎಲ್ಲ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಬರ್ತೀವಿ. ಎಷ್ಟು ಮಾಡಬೇಕು, ಯಾವುದು ಅವಶ್ಯ ಯಾವುದು ಅನವಶ್ಯ ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಈ ಶಾಂತವಾಗಿರಬೇಕು ಅಂದರೆ ಏನು ಮಾಡಬೇಕು, ಆನಂದವಾಗಿರಬೇಕು ಅಂದರೆ ಶಾಂತವಾಗಿರಬೇಕು. ಈ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಬರಬೇಕು. ಪ್ರಕೃತಿಯ ನಡೆದ ಹಾಗೇ ಜೀವನ ನಡೀತದೆ. ಮಾಡಿದ ಜೀವನ ಯಾವುದೂ ಆಗೋದಿಲ್ಲ, ಏನು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅನ್ನೋ ಮನೋಭಾವ ಬರೋದು ಯಾವಾಗಂದ್ರೆ ಧ್ಯಾನ ಮಾಡಿದಾಗ. ಅದಕ್ಕೆ ಈ ಗುರುಗಳೇನು ತಿಳಿಸಿದ್ರು, ಎಲ್ಲ ಅಟ್ಯಾಚ್ಮೆಂಟ್ ಇಟ್ಕೊಂಡು ಡಿಟ್ಯಾಚ್ಮೆಂಟ್ ಸ್ವಲ್ಪ ಯಾರು ನನ್ನ ಹತ್ರ ಬಂದ್ರೂ ಹೋದ್ರೂ ಇದ್ರೂ ಇರಬೇಕು ಅಂದ್ರೆ, ಆನಂದವಾಗಿರಬೇಕು ಅಂದರೆ ಅಷ್ಟು ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ ಗುರುಗಳು ಕೂಡ ತಿಳಿಸ್ತಾರಲ್ಲ. ಈ ಅಟ್ಯಾಚ್ಮೆಂಟ್ ಇರಬಾರ್ದು ಅಂದರೆ ಈ ಭ್ರಮಾತ್ಮಕದಿಂದ ನಾನು ಹೊರಗೆ ಬರಬೇಕಾಗ್ತದೆ. ಈ ಹೊರಗೆ ಬರಬೇಕು ಅಂದರೆ ಧ್ಯಾನ ಮಾಡಬೇಕಾಗ್ತದೆ. ತುಂಬ ಸುಲಭ ಐತಿ, ಸರಳ ಐತಿ. ಇದಕ್ಕೆ ಯಾವ ರೊಕ್ಕ ಕೊಡೋದಿಲ್ಲ. ನಂದೇ ಮೂಗ, ನಂದೇ ಪ್ರಕೃತಿ. ಯಾವಾಗ ಸಮಯ ಸಿಕ್ಕಾಗೆಲ್ಲ ಧ್ಯಾನ ಮಾಡೋದು, ಹೆಚ್ಚಿನ ಶಕ್ತಿ ತೊಗೊಳ್ಳೋದು. ಮತ್ತು ಹುಣ್ಣಿಮೆ ಧ್ಯಾನ ಮಾಡಿದ್ರಂತೂ ಅದ್ಭುತ 3 ಪಟ್ಟು ಶಕ್ತಿ ಹೆಚ್ಚಿಗೆ ಬರ್ತೈತೆ. ಇವು ಪ್ರಕೃತಿಯಲ್ಲಿ ಈ ಹುಣ್ಣಿಮೆ ದಿವಸ, ಆ ಹುಣ್ಣಿಮೆ ಆಸುಪಾಸು ದಿನ, ಹುಣ್ಣಿಮೆ ದಿನ ಆ ವೈಬ್ರೇಷನ್ ಜಾಸ್ತಿ ಇರ್ತದೆ. ಅದಕ್ಕೆ ಸಮುದ್ರ ಉಕ್ಕೋದು. ಸಮುದ್ರ ಯಾವತ್ತೂ ಉಕ್ಕುವುದಿಲ್ಲ ನೋಡಿರಿ. ಸಮುದ್ರ ಯಾವಾಗ ಉಕ್ತಂದ್ರೆ ಹುಣ್ಣಿಮೆ ದಿನ ಉಕ್ತದೆ. ಹುಣ್ಣಿಮೆ ದಿನ ಯಾಕೆ ಉಕ್ತದೆ ಅಂದ್ರೆ ತೆರೆಗಳು ಜಾಸ್ತಿ ಬರ್ತವೆ. ಯಾಕೆ ತೆರೆಗಳು ಜಾಸ್ತಿ ಬರ್ತಾವೆ ಉಕ್ತದೆ ಯಾಕಂದ್ರೆ ಪಾಸಿಟಿವ್ ಜಾಸ್ತಿ ಇರ್ತದೆ, ನಕಾರಾತ್ಮಕ ಇರಲ್ಲ, ಸಕಾರಾತ್ಮಕ ಪ್ರಭಾವಳಿ ಇರ್ತೈತಿ ಪ್ರಕೃತಿಯಲ್ಲಿ. ಯಾವಾಗ ನೋಡಿರಿ, ಇವಾಗ ಚಂದ್ರನ ನೋಡೋಕೆ ಹೋದರೆ ನಮ್ಗೆ ಚಂದ್ರನ ನೋಡೋಣ ಏನು ಬೇಸರ ಅಂತ ಅನ್ನಲ್ಲ. ಚಂದ್ರ ನೋಡಿದ ತಕ್ಷಣ ತಂಪಾಗಿರ್ತದೆ. ಅವನು ಚಂದ್ರಮನ ಫುಲ್ ಚಂದ್ರ ಬರ್ತಾನಲ್ಲ, ಇವತ್ತು ಅಕಸ್ಮಾತ್ ನೋಡಿರಿ ತಂಪಾದ ಚಂದ್ರ. ಅಲ್ಲಿ ಹೋಗಿದ ತಕ್ಷಣ ನಮ್ಗೆ ಗಸಿ ಬಿಸಿ ಅನಿಸೋದೇ ಇಲ್ಲ, ಸುಡು ಅನಿಸೋದೇ ಇಲ್ಲ. ಅಲ್ಲಿ ಹೋಗಿದ ತಕ್ಷಣ ಮುಗುಲ್ ನೋಡಂಗೆ ಆಗ್ತದೆ, ಚಂದ್ರನ ನೋಡಂಗೆ ಆಗ್ತದೆ, ಮನಸ್ಸು ಶಾಂತಿ ಆಗ್ತದೆ, ತಣ್ಣಗೆ ಅನ್ನಿಸ್ತೈತಿ, ತಂಪಾಗಿರ್ತೈತಿ. ಅದಕ್ಕಾಗಿ ಈ ಸಮಯದಲ್ಲಿ ಹುಣ್ಣಿಮೆಯಲ್ಲಿ ಧ್ಯಾನ ಹೆಚ್ಚಿಗೆ ಮಾಡೋದ್ರಿಂದ 3 ಪಟ್ಟು ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರೋದ್ರಿಂದ ನಮ್ಮ ಶರೀರ ಪ್ರವೇಶ ಮಾಡ್ತೈತಿ. ಆವಾಗ ಚೈತನ್ಯ ಭರಿತರಾಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಈ ಹುಣ್ಣಿಮೆ ಧ್ಯಾನನ ಮಾಡೋಣ. ಎಲ್ಲರೂ ಹುಣ್ಣಿಮೆ ಧ್ಯಾನ ಮಾಡಿರಿ, ಧ್ಯಾನಸ್ಥರಾಗಿ ಆನಂದದ ಜೀವನದಿಂದ ಇರೋಣ. ಆನಂದವಾಗಿ ಜೀವನಕ್ಕೆ ಹೇಗೆ ಬಂದೀವಿ, ನಾವು ಯಾಕೆ ಬಂದೀವಿ ಇಲ್ಲಿಗೆ, ಆನಂದವಾಗಿ ಜೀವಿಸುವಂಥ ಗುರುಗಳು ಕಳಿಸ್ಯಾರ. ಪರಮಾತ್ಮ ಸೃಷ್ಟಿ ಮಾಡಿ ಕಳಿಸ್ಯಾನ. ಆನಂದವಾಗಿ ನಗ್ತಾ ಬಂದೀವಿ, ನಗ್ತಾನೆ ಹೋಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಯಾರೂ ದುಃಖದಿಂದ ಇರಬಾರ್ದು ಅಂತ ಅನ್ನೋ ಆಸೆ ನಂದು. ದುಃಖ ಪಡಬೇಕಂದ್ರೆ ನಾನೇ ನನ್ನ
ಆಸೆ ಅಪೇಕ್ಷೆಗಳೇ ಕಾರಣ ಅಲ್ಲ. ಅದರಿಂದ ಸ್ವಲ್ಪ ಹಿಂದೆ ಬರಬೇಕು ಅಂದ್ರೆ ಧ್ಯಾನ ಮಾಡಬೇಕು. ಆಸೆ ಅಪೇಕ್ಷೆನ ಎಲ್ಲ ಬಿಟ್ಟಿರೇನ್ರಿ ನೀವು ಅನ್ಬೇಡಿ. ಏನೂ ಬಿಡೋದಿಲ್ಲ. ಪ್ರಪಂಚ ಐತಿ, ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೀವಿ. ಈ ಜೀವನಕ್ಕೆಲ್ಲ ಮಾಡಲೇಬೇಕಾಗ್ತದೆ. ಮಾಡೋಣ. ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಎಷ್ಟು ಉಟ್ಕೋಬೇಕು ಅಷ್ಟು ಉಟ್ಕೋಬೇಕು, ಎಷ್ಟು ತಿನ್ನಬೇಕು ಅಷ್ಟು ತಿನ್ನಬೇಕು. ಲೆಕ್ಕದ ಮೇಲಿದ್ರೆ ಆರಾಮಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಭಾಳ ಹಚ್ಕೊಳ್ಳೋದು. ಎಷ್ಟು ಹಚ್ಕೊಬೇಕು ಅಷ್ಟು ವ್ಯವಹಾರದ ರೀತಿ ಹಚ್ಕೊಂಡು ಮಾಡೋಣ ಅಂತ ಹೇಳೋಕ್ಕೆ ಇಷ್ಟ. ಈ ಮನುಷ್ಯ ಈ ಜೀವನ ಐತಿ, ಸಂಸಾರದಲ್ಲಿದ್ದೀವಿ, ಸಂಸಾರ ಮಾಡಲೇಬೇಕಾಗ್ತದೆ. ಹಾಕೋದು ತೆಗೆದು ವ್ಯವಹಾರ ಅಂತ ಇದ್ದೇ ಇರ್ತದೆ. ಎಚ್ಚರಿಕೆಯಿಂದ ಪ್ರಜ್ಞೆಯಿಂದ ಎಷ್ಟು ಬೇಕೋ ಅಷ್ಟು ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಆನಂದಕ್ಕೆ ಕುಂದು ಕೊರತೆ ಬರಬಾರ್ದಲ್ಲಿ. ನಾ ಆನಂದವಾಗಿ ಇರುವಾಗ ನಾನು ಡಿಸ್ಟರ್ಬ್ ಆಗಬಾರ್ದು. ನಾನು ಯಾವುದಕ್ಕೂ ಒಂದು ಸಿಕ್ಕಾಕೋಬಾರ್ದು. ಸಿಕ್ಕಾಕೊಳ್ಳಾರ್ದಂಗೆ ಜೀವ್ಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ಅದ್ಭುತ. ನಮ್ಮ ಜೀವನ ನಮ್ಮ ಕೈಲೇ ಐತಿ. ಇದು ಧ್ಯಾನ ಮಾಡಿದಾಗ ಎಲ್ಲ ಅರ್ಥ ಆಗ್ತದೆ. ನೀವು ಪ್ರಯತ್ನ ಪಡ್ರಿ. 41 ದಿನ ಮಂಡಲ ಧ್ಯಾನನಾರ ಮಾಡಿ, ಸ್ವಲ್ಪ 4 ದಿನ ಅಭ್ಯಾಸ ಬೀಳುತ್ತನ ಮಾಡಿರಿ. ಆ ರುಚಿನ ಯಾರಿಗೆ ಆ ಧ್ಯಾನದ ರುಚಿನ ಕಂಡವ್ರಿಗೆ ಭಾಳ ರುಚಿ ಕೊಡ್ತೈತೆ. ಊಟ ಮಾಡೋ ಹೊತ್ನಾಗ ರುಚಿಯಾಗಿರ್ತದೆ ಅಂತಂದ್ರೆ ಉಂಡವನಿಗೆ ಗೊತ್ತಿರ್ತೈತಲ್ಲ. ಹಾಗೆ ಈ ಧ್ಯಾನ ಮಾಡಿದವ್ರಿಗೆ ಆ ಧ್ಯಾನದ ರುಚಿ ಗೊತ್ತಿರ್ತೈತಿ. ಅದಕ್ಕೆ ನೀವು ಧ್ಯಾನ ಮಾಡಿರಿ, ಆ ರುಚಿನ ಕಂಡುಕೊಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು.